ಅಮೌಂಟ್ ಕಲೆಕ್ಟ್ ಮಾಡ್ರ ಬಾತ ಅಲ್ಲೇ ನಾನೇ ಮಾಡ್ತಾವ ಇಲ್ಲಿದ್ದಿಲ್ಲ ಯಾಕಂದ್ರೆ ಅಷ್ಟೆಲ್ಲ ಚಪಾತಿ ಕಾಲ್ ಮಾಡ್ತಾನ ನೋಡ್ರಿ. ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಬರ್ತೀವಿ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಶರಣ ಹೋಗ್ಬರ್ತೀವಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಈ ಬ್ಲಾಗ್ ಈ ಚಾ ಕುಡಿಯೋದ್ರೆ ಸ್ಟಾರ್ಟ್ ಮಾಡ್ತೀನಿ ರೀ. ನಾನು ಊರದಿಂದ ಸೀದಾ ಸಿಂಧಿ ಹೋದಿತ್ತು, ಅದ್ರಸ್ಲಿಂದ ಇವ್ರಿಬ್ಬರು ಕರ್ಕೊಂಬಂದ್ರ ಇವ್ರು ಚಾ ಕುಡ್ಲರ ಊರಿಗೆ ಹೋಗಲ್ಲ ಅಂತಂದ್ರೆ ಅವ್ರಿಗೆ ಒಂದು ಕಪ್ ಚಾ ಹೇಳಿಕೆ ಅಲ್ಲಿಂದ ಸೀದಾ ನಾ ಬಂದಿದ್ದು ಬಸ್ ಕಾಯಕ್. ಏನೋ ಗೊತ್ತಿಲ್ರಿ ಬಸ್ ಕಾಯಕಂತ್ರ ಬಂದಿರ್ತೀವಿ, ಆದ್ರ ನಾವು ನಮ್ ಟೈಮಿಗೆ ಕರೆಕ್ಟ್ ಬಸ್ ಬಂದಿಲ್ರಿ. ಹಿಂಗೋ ಮಾಡಿ ಒಂದ್ ಬಸ್ ಏನೋ ಬತ್ರಿ. ಬಸ್ ಒಳಗ ಬಂದ್ ಹೆಬ್ಬಿ ನೋಡಿದ್ರೆ ಇಲ್ಲಿ ನಮ್ ಸೆಕೆಂಡ್ ಪೀಸ್ ಹುಡುಗರೆಲ್ಲ ಕುಂತ್ ಬಿಟ್ಟಿದ್ರಿ. ನಾವು ಪೂರಾ ಬಾಳ ದಿವಸನಾಗ ಎಲ್ಲೋ ದೋಸ್ತರು ಬಂದಾಗ ಹಿಂಗ್ ಹೊಂಟಾಗ ಅಲ್ಲಿಂದ ಸೀದಾ ನಾವ್ ಬಂದಿದ್ದು ಸಿಂದಗಿ ಬಸ್ ಸ್ಟ್ಯಾಂಡ್. ಸಿಂದಗಿ ಬಸ್ ಸ್ಟ್ಯಾಂಡ್ ಬಂಕೆ ಎಲ್ಲರೂ ನಮ್ ದೋಸ್ತ ಬಂದಿದ್ದಿಲ್ರಿ. ಅವನಿಗೆ ಏನ್ ಸೀದಾ ನಾ ಹೊಂಟಿದ್ದು ಹಾಸ್ಟೆಲ್ ಕ್ರಿ. ಹಾಸ್ಟೆಲ್ ಬರೋದ್ರೊಳಗ ಅವ ಪೂರಾ ಚಿಕನ್ ಪಾರ್ಟಿನ ಇಟ್ಕೊಂಡ್ಬಿಟ್ಟಿದಾರಿ ನಮಗ. ಆ ಖುಷಿ ಒಳಗ ಹಿಂಗ್ ಡಿಪ್ ಹೊಡ್ಯಾತ ನೋಡ್ರಿ ಅವ. ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ ಗೈಸ್ ಬಂದ್ ನೋಡ್ರ ಚಿಕನ್ ಅವ ಮಾಡ್ತಾನಂದ್ರ ನಮ್ ಕ್ಲೀನ್ ಮಾಡಕ್ ಹಚ್ಬಿಟ್ಟನ್ರಿ. ಬರ್ರಿ ಚಿಕನ್ ಹೆಂಗ್ ಮಾಡ್ತಾರಂತ ನೋಡಮಂತ. ಅಡಿಗೆ ಮಾಡೋದು ಹೇಳ್ಕೊಟ್ರು ಹಂಗೆ ಸ್ವಲ್ಪ ಹೀಟ್ ಮಾಡಾಕತ್ತ. ನೀವೇನ್ ಹಂಗೋ ಹಿಂಗೋ ಮಾಡಿ ಚಿಕನ್ ಏನೋ ಕಂಪ್ಲೀಟ್ ಮಾಡಿದ್ರಿ. ಅಂದ್ರ ಪೂರಾ ಕುದಿಸಿಟ್ಟಿದಾರ. ಹೆಂಗ್ ಕುದಿಸಿಟ್ಟಾರೋ ಏನ್ ಸುದ್ದಿ ವಾಟ ಗೊತ್ತಿಲ್ರಿ, ಕುದಿಸಿಟ್ಟಾರಿ. ಬರ್ರಿ ಊಟ ಮಾಡಮಂತ ಎಲ್ರು ಸೇರಿ. ಎಲ್ಲರೂ ಆಮೇಲೆ ಊಟ ಕೂತಿವ್ರಿ. ಎಲ್ಲಾ ಗ್ರೂಪ್ನಾಗ ಒಬ್ಬ ಇರ್ತಾನಲ್ರಿ, ನಂದು ಸ್ವಲ್ಪ ಎಲ್ಲಿ ಇಡ್ಲಿ ಅಂತ ಹೇಳಿ ಹಂಗೆ ಇವ ನೋಡ್ರಿ. ಇವ ಎಲ್ಲರೂ ಹಾಕೋಲತ್ರ ಬಿಡಲಾಗೇನ್ರಿ, ತಾನೇ ಹಾಕಾತನ್ರಿ. ನನ್ಯಾಕೆ ನಿಮ್ಮ ಅಪ್ಪನ ಆಸ್ತಿ ಹೊಡೆದಿದೀವ, ನಿಮ್ ಮನೆ ಹಾಳು ಮಾಡಿದಿರ ಚಿನಾಲಿ ನಮ್ಮನ್ನಡ. ಇದು ಒಂದು ಮಾಡಿರೋ ಅಡಿಗೆ ಮಾತ್ರ ಫುಲ್ ಚಲೋ ಆಗಿತ್ರಿ. ಹಂಗ ಹಿಂಗೋ ಮಾಡಿ ಒಟ್ಟ ಒಂದ್ ಪೀಸ್ ಉಳ್ಳಾರೆ ಫುಲ್ ತಿಂದಿವಟ್ಟ ನೋಡ್ರಿ. ಬರ್ರಿ ಮತ್ ಮಳಗೇಶ್ವರ ಗೈಸ್ ನಿನ್ನೆ ಮಾತ್ರ ಫುಲ್ ತಿಂಡಿಲೆ ಚಿಕನ್ ತಿಂದಿದ್ದೇವ್ರಿ. ಅದ್ರ ಸಲಿಂದ ಮನ್ಕೊಂಡಿದ್ದು ಲೇಟ್ ಆಗಿ ಹೇಳಿತ್ತು. ಬೆಳಗ್ಗೆ ಹೇಳೋದು ಸ್ವಲ್ಪ ಲೇಟ್ ಆಗಿ ಹೋಗಿದ್ರಿ. ಸಲಿಂದ ಜಲ್ದಿ ಅವರೇ ಬಟ್ಟಿ ಹಾಕೊಂಡ್ಕೆ ಸೀದಾ ಹೊರಗೆ ಬಂದ್ ನೋಡಿದ್ರ ಅಣ್ಣಗಳು ಪುಂದ್ ಬಂದೇ ನಿಂತ್ ಬಿಟ್ಟಾರಿ. ಯಾಕಂದ್ರ ಮದ್ವಿ ಹೋಗೋ ಎಕ್ಸೈಟ್ಮೆಂಟ್ ಆಗಿದ್ರಿ. ಎಲ್ಲರೂ ಮಾತಾಡ್ಕೋತ ನಿಂದದ್ರೊಳಗ ಹಂಗೆ ಜೀಪ್ನು ಬಂದೇ ಬಿಟ್ಟಿತ್ರಿ. ಅವ್ರಿಗೆಲ್ಲ ಜೀಪ್ನ ಹೆಬ್ಬಸ್ಕೆ ಅಲ್ಲಿಂದ ಸೀದಾ ನಾವು ಹೋಯ್ದು ಗಿಫ್ಟ್ ಸೆಂಟ್ರಕ್ ರೀ. ಎದಕ್ಕಂದ್ರ ಸ್ವಲ್ಪ ಗಿಫ್ಟ್ ತೊಳದೈತ್ರಿ. ಸೆಂಟ್ರ್ ಒಳಗೆ ಬಂದ್ ಮಾಡಕ ಅದ್ರೊಳಗ ಗಿಫ್ಟ್ ನೋಡಿದ್ರ ಫುಲ್ ತಿಂಡಿಲಿ ಅದಾವ್ರಿ. ಒಂದ್ ತೊಗೊಂಡ್ರ ಒಂದ್ ಮನ್ಸಿಗೆ ಬೇಜಾರ ಆಕತಿತ್ತು. ಅದಕ್ಕೆಲ್ಲ ಹೆಂಗೋ ಹಿಂಗೋ ಮಾಡಿ ಒಟ್ಟ ಒಂದ್ ಗಿಫ್ಟ್ ತೊಗೊಂಡ್ಕೆ ಬಂದ್ವಿ. ಗಿಫ್ಟ್ ತೊಂದ್ರು ಮನ್ಸಿಗೆ ಸಮಾಧಾನ ಇಲ್ಲ. ಹಂಗೆ ಇನ್ನೊಂದ್ ಗಿಫ್ಟ್ ಅದ್ರ ಸಂಗಟ ಒಂದ್ ಇರ್ಲಿ ಅಂತ ಹೇಳಕ್ಕೆ ಅದನ್ನು ಒಂದ್ ಪ್ಯಾಕ್ ಮಾಡ್ಕೊಂಡ್ಕೆ ಅಲ್ಲಿಂದ ಸೀದಾ ನಾವು ಹೊಂಟಿದ್ದು ಲಗ್ನ ಮನಿಗೆ ರೀ. ಬರ್ರಿ ಹೋಗಮಂತ. 90 ಕಿಲೋಮೀಟರ್ ಬಂದಿನಿಲ್ಲ ಇರ್ತಾನ ಏನ್ ಬ್ಲಾಗ್ನಾಗ. ಸ್ವಾಮಿ ನಮಗೂ ಬುದ್ಧಿ ಬಂದಿದೆ, ನಮಗೂ ಬುದ್ಧಿ ಬಂದಿದೆ. ನಾ ಮದ್ವಿಗೆ ತಂದಿದ್ದೆಲ್ಲ ಗಿಫ್ಟ್ ಕೊಟ್ಟು ಸೀದಾ ನಾವು ಬಂದಿದ್ದು ಊಟಕ್ಕೆ. ಯಾಕಂದ್ರ ಇಷ್ಟೆಲ್ಲ ಮಾಡೋದ್ರೊಳಗ ನಮಗೆ ಪೂರಾ ಹೊಟ್ಟಿನ ಹಸ್ದೋಗಿತ್ರಿ. ಹಂಗೋ ಮಾಡಿ ಹಿಂಗೋ ಮಾಡಿ ಒಟ್ಟ ಇಲ್ಲಿ ತಾಟ್ ತುಂಬೋದ್ರೊಳಗೆ ಇವ್ರಿ. ತಾಟ್ ಏನೋ ತುಂಬಿಕೊಂಡು ಸೀದಾ ನಾವು ಬಂದಿದ್ದು ಊಟ ಮಾಡಾಕ. ಶಿಸ್ತಿಗೆ ಬಡ ಮತ್ ಬರ್ರಿ. ಹಂಗೋ ಹಿಂಗೋ ಮಾಡಿ ಊಟ ಏನೋ ಫುಲ್ ತಿಂಡಿಲೇ ಮಾಡಿದೇವ್ರಿ. ಯಾಕಂದ್ರ ಪೂರಾ ಹೊಸ ಹೋಗಿತ್ರಿ. ಮುಂಜಾನೆ ಹಾಸ್ಟೆಲ್ ಒಳಗೂ ಊಟ ಮಾಡಿ ಬಂದಿದ್ದಿಲ್ಲ. ಇಲ್ಲಿ ಬಂದ್ ಮಾಡಕ ಊಟ ಅಂತ ಸಿಕ್ಕ್ರಿ ಯಾರು ಬಿಡ್ತಾರೆ ಹೇಳ್ರಿ. ಫುಲ್ ಶಿಸ್ತಿಗೆ ಮಾಡಿದ್ವಿ. ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ನಾವು ಹೊಂಟಿದ್ದು ವಾಪಸ್ ಹಾಸ್ಟೆಲ್ಕ್ ರೀ. ಗೈಸ್ ಓಕೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ ರೀ. ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಕ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸ್ವಲ್ಪ ಬೇಗ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇನ್ನೂ ಇದ್ರಕ ಚಲೋ ವಿಡಿಯೋ ಹಾಕ್ತೀನಿ. ಓಕೆ ಬಾಯ್ ರೀ.